ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಶ್ರೇಯಾಂಶಿಂದು ಕ್ಯಾಪ್ ಎಂತ ಏನು ಮಾಡಿದ್ದೆ ನಾನು ಕ್ಯಾಪ್ ಕಲೆಕ್ಷನ್ ವ್ಲಾಗ್ ಮಾಡಿದ್ದೆ, ಅದು ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಮತ್ತು ನಿನ್ನೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನಗೊಂದು ಮದುವೆ ಅಟೆಂಡ್ ಮಾಡೋಕ್ಕಿತ್ತು. ಹಾಗಾಗಿ ಆ ಮದುವೆಗೆ ಹೋಗಿದ್ದೆ. ಮದುವೆಗೆ ಹೋಗೋಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ, ಸ್ಯಾರಿ ಐರನ್ ಮಾಡೋದು ಅದು ಇದು ಅಂತ ಹೇಳ್ಬಿಟ್ಟು ಸ್ವಲ್ಪ ಕೆಲಸ ಹಿಡಿತು. ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಶ್ರೇಯಾಂಶ್ ಕೈಯಿಂದ ವ್ಲಾಗ್ ಮಾಡಿಸ್ದೆ. ನನ್ನ ಕೈಯಲ್ಲಿ ಯಾವಾಗ ವ್ಲಾಗ್ ಮಾಡೋಕ್ಕಾಗಲ್ಲ ಆವಾಗ ಶ್ರೇಯಾಂಶ್ ಕೈಯಲ್ಲಿ ವ್ಲಾಗ್ ಮಾಡಿಸ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ ಗೈಸ್ ಡೈಲಿ ವ್ಲಾಗ್ನ ಮಾಡಿ ಹಾಕಲಿಕ್ಕೆ. ಏನಂದರೆ ನಾನು ಅವತ್ತೇ ಹೇಳ್ದಂಗೆ ನಾನು ಒಂದು ದಿವಸ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದೆ ವ್ಲಾಗ್, ಮತ್ತು ಕಂಟಿನ್ಯೂ ಮಾಡೋಕ್ಕೆ ನನಗೊಂದು ಸ್ವಲ್ಪ ಏನು ಅಂದರೆ ಲೇಜಿನೆಸ್ ಅದು ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಶ್ರೇಯಾಂಶ್ ಕೈಯಲ್ಲಿ ಮಾಡಿಸಿದೆ. ಐ ಹೋಪ್ ನಿಮಗೆ ಲಾಸ್ಟ್ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದು ಅಲ್ಲದೆ ನೀವೇ ನನ್ನ ವೀಡಿಯೋನ ಫಸ್ಟ್ ವ್ಯೂ ಮಾಡ್ಬೋದು. ಓಕೆ, ಇವತ್ತಿನ ವ್ಲಾಗ್ ಏನಂದರೆ ನಾರ್ಮಲ್ ಡೈಲಿ ರೂಟೀನ್ ಥರ ನಾನು ಕ್ಲಾಸಿಗೆ ಹೋಗೋದು, ಅಲ್ಲಿ ಏನೇನು ಮಾಡ್ತೀನಿ, ಮನೆಗೆ ಬಂದಮೇಲೆ ಏನೇನು ಮಾಡ್ತೀನಿ ಅಂತ. ಓಕೆ, ಇವಾಗ ಫಸ್ಟ್ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ. ಅಮ್ಮ ಬ್ರೇಕ್ಫಾಸ್ಟ್ ಏನು ಮಾಡಿದ್ದಾರೆ ಅಂತ ನೋಡೋಣ. ಶ್ರೇಯಾಂಶ್ ಎದ್ಬಿಟ್ಟು ದಿವ್ಯಾ ಕ್ಲಾಸಿಗೆ ಹೋಗ್ಬೇಡ ಅಂತ ಅಳ್ಕೊಂಡು ರಾಗ ಸ್ಟಾರ್ಟ್ ಮಾಡಿದ್ದಾನೆ. ಅವನ ಹತ್ರ ಬಿಟ್ಟು ನಾನು ಏನಾದರೂ ಕ್ಲಾಸ್ ಹೋಗಲೇಬೇಕು. ಇವಾಗ ಹೊರಡೋಣ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬಿಡೋಣ ಫಸ್ಟ್. ಬನ್ನಿ ಗೈಸ್, ಇವಾಗ ಮೇಕೆರಿ ಹೋಗ್ತಾಯಿದ್ದೀನಿ, ಮೇಕೆರಿ ಸ್ಟ್ಯಾಂಡಿಗೆ. ಅಲ್ಲಿಂದ ಯಾವ್ದಾದ್ರು ಗಾಡಿ ಸಿಗುತ್ತಾ ನೋಡಬೇಕು. ಈಗ ಅಚ್ಚನಿಗೆ ಬ್ರೇಕ್ಫಾಸ್ಟ್ ತೊಗೊಂಡಿದ್ದೀನಿ, ಅದನ್ನ ಕೊಟ್ಬಿಟ್ಟು ಹಾಗೇನಾದ್ರು ಸ್ನ್ಯಾಕ್ಸ್ ತೊಗೊಂಡು ಹೋಗ್ತೀನಿ. ಗೈಸ್, ಒಂದು ಲೇಸ್ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಾಗಾಗಿ ಒಂದು ಲೇಸ್, 2 ಚಾಕ್ಲೇಟ್ ತೊಗೊಂಡಿದ್ದೀನಿ, ಆರೆಂಜ್ ಚಾಕ್ಲೇಟ್. ಇವಾಗ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ಇದು ಒಬ್ಬಳೇ ಬೋರ್ ಹೊಡಿತಾ ಉಂಟು. ಪ್ರಮೋದರಾದರೆ ಇದ್ದರೆ ಅವ್ರಿಗೆ ಕಾಲು ಎಳ್ಕೊಂಡು ಹೋಗ್ಬೋದು. ಈಗ ಒಬ್ಬಳೇ ಇಲ್ಲಿಂದ ಮಡಿಕೇರಿ ತನಕ ಹೋಗ್ಬೇಕಲ್ಲ, ಬೇಜಾರಾಗುತ್ತೆ. ಯಾವಾಗಲೂ ಜೊತೆಯಲ್ಲಿ ಯಾರಾದರೂ ಇರ್ತಾರಲ್ವ, ಸಡನ್ ಇಲ್ಲ ಅಂದ ತಕ್ಷಣ ಒಂಥರ ಬೇಜಾರದ. ನನಗೂ ಹಂಗೆ ಆಗ್ತುಂಟು. ಏನು ಮಾಡೋದು, ಅವತ್ತು ಹೇಳ್ದಾಗೆ ಯಾವಾಗಲೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು, ಇಂಡಿಪೆಂಡೆಂಟ್ ಆಗಿರಬೇಕು. ಗೈಸ್, ಇವಾಗ ಜಸ್ಟ್ ವಿರಾಜಪೇಟೆ ರೀಚ್ ಆದೆ. ಕ್ಲಾಕ್ ಟವರ್. ಓಕೆ, ಇವಾಗ ಅಷ್ಟೇ ಇನ್ಸ್ಟಿಟ್ಯೂಟ್ ತಲುಪಿದೆ. ಕೆಳಗಿಂದ ಲಿಫ್ಟಲ್ಲಿ ಬರೋಣ ಅಂದ್ಕೊಂಡು ಆನ್ ಮಾಡಿದರೆ ಈ ಲಿಫ್ಟು ಕೆಳಗೆ ಎಷ್ಟೊತ್ತು ನಿಂತರೂ ಆನೇ ಆಗಿಲ್ಲ ಗೈಸ್. ಮೇಲೆ ಬಂದರೆ ಇಲ್ಲಿ ಬಂದು ನಿಂತ್ಕೊಂಡಿದೆ ನೋಡಿ, 1 ನಿಂತ್ಕೊಂಡಿದೆ. ಇಲ್ಲಿದೆ, ಇದು ಬಂದು 3rd ಫ್ಲೋರ್. ಇದಕ್ಕೇನೋ ಆಗಿಬಿಟ್ಟಿದೆಯಪ್ಪ, ಸುಸ್ತಾಗಿಬಿಡ್ತಿದ್ದೀರ. ಒಳಗೆ ಹೋಗೋಣ ಬನ್ನಿ. ಓಕೆ, ಇವಾಗ ಟೈಮ್ ಬಂದು 2 o'clock. ಇವಾಗ ಲಂಚಿಗೆ ಬಂದೆ. ಸಾರಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ತಿಂದೆ ಅಂತ ತೋರ್ಸೋಕ್ಕಾಗಿಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ ಮಾಡಿದ್ರು ಅಮ್ಮ. ಟೈಮ್ ಆಗಿದ್ದಿಲ್ಲ, ಶ್ರೇಯಾಂಶಿಗೆ ಬ್ರೇಕ್ಫಾಸ್ಟ್ ಕೊಡಬೇಕಿತ್ತು. ಹಾಗಾಗಿ ಅವನಿಗೆ ತಿನ್ನಿಸ್ಬೇಕಾದ್ರೆ ಟೈಮ್ ಹೋಗ್ಬಿಡ್ದೆ, ಹಾಗಾಗಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಇವಾಗ ಲಂಚಿಗೆ ಇಡ್ಲಿ ತಂದಿಲ್ಲ, ಬ್ರೆಡ್ ಮತ್ತು ಜಾಮ್ ತೊಗೊಂಡು ಬಂದಿದ್ದೀನಿ. ಇನ್ನು ತಿಂದು ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಆಗೋಣ. ಮತ್ತು ಇನ್ನೊಂದು ಹೇಳಕ್ಕೆ ಮರ್ತೋದೆ, ಪ್ರಿಯ ಚೇಚಿ ಅಮ್ಮನ ಬರ್ಡೇಗೆ ಸ್ಯಾರಿ ಕೊಟ್ಟು ಕಳಿಸಿದ್ರು, ಅದನ್ನ ತಗೊಂಡು ಬಂದಿದ್ದೀನಿ. ಮನೆಗೆ ಹೋದ್ಮೇಲೆ ತೋರಿಸ್ತೀರಿ ಯಾವ ಥರ ಸ್ಯಾರಿ ಕೊಟ್ಟು ಕಳಿಸಿದ್ದಾರೆ ಅಂತ. ಓಕೆ ಗೈಸ್, ಇವಾಗ ಟೈಮ್ ಬಂದು 3:30. ಇವಾಗ ಮನೆಗೆ ಹೊರಟಿದ್ದೀನಿ. ಯಾಕೆ ಇಷ್ಟು ಬೇಗ ಹೊರಡ್ತಿದ್ದೀನಿ ಅಂದರೆ, ನನಗೆ ಯಾಕೋ ಇವತ್ತು ಬೆಳಗ್ಗೆ ಬಸ್ಸಲ್ಲಿ ಬರಬೇಕಾದ್ರೆ ಅಂಗನವಾಡಿಗೆ ಒಂದು ಸಣ್ಣ ಮಗುನ ಕರ್ಕೊಂಡೋಗಿ ಬಿಡ್ತಾಯಿದ್ರಾ, ಅದು ನೋಡ್ದಂಗೆ ನನಗೆ ಯಾಕೋ ಒಂಥರ ಗಿಲ್ಟ್ ಫೀಲ್ ಆಗ್ತಿದೆ. ಶ್ರೇಯಾಂಶ್ ಅವನಿಗಿಂತ 1-2-3 ಮಂತ್ಸಿಗೆ ದೊಡ್ಡವನೇ ಇರ್ಬೋದೇನೋ, ಹಾಗಾಗಿ ಅಷ್ಟು ಸಣ್ಣ ಮಗು ಹೋಗ್ತಿದೆ, ಇವನಿನ್ನೂ ಮನೇಲೇ ಕೂತಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಮತ್ತು ಏನಂದರೆ ಶ್ರೇಯಾಂಶ್ ಓದೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ, ಓರಲಿಯಾಗಿ ಎಲ್ಲ ಬರುತ್ತೆ ಅವನಿಗೆ, ಬಟ್ ರೈಟಿಂಗ್ಸ್ ಬರೋದಿಲ್ಲ. ಅಂಗನವಾಡಿಗೆ ಕಳಿಸಿದ್ರೆ ಅಟ್ಲೀಸ್ಟ್ ಆದರೂ ಇಲ್ಲ ಆದರೂ ಕಲಿತಾನೆ ಅಂತ. ಹಾಗಾಗಿ ಈಗ ಅವನಿಗೊಂದು ಬ್ಯಾಗು ಸ್ಲೇಟ್ ತಗೊಂಡೋಗೋಣ ಅಂತ ಬೇಗ ಹೊರಟಿದ್ದೀನಿ. ನೋಡೋಣ ಎಲ್ಲಿ ಸಿಗುತ್ತೆ ಅಂತ ಏನೂ ಐಡಿಯಾ ಇಲ್ಲ. ಇಲ್ಲಿ ಮುಜಮಿಲ್ ಹತ್ರ ಕೇಳಿದೆ ಎಲ್ಲಿ ಸಿಗ್ಬೋದು ಮಕ್ಳಿಗೆ ಬ್ಯಾಗ್ ಅಂತ. ಅವನು ಹೇಳಿದ್ದಾನೆ ಉಮ್ಮರ್ ಬಿರಿಯಾನಿ ಹತ್ರ ಹೋಗಿ ಅಕ್ಕ, ಅಲ್ಲೇ ಇದೆ ಅಂತ. ಹಾಗಾಗಿ ಅಲ್ಲೇ ಹೋಗಿ ನೋಡೋಣ ಅಂತ ಹೋಗ್ತಾಯಿದ್ದೀನಿ.
ನೋಡೋಣ. ಚೆನ್ನಾಗಿರೋ ಬ್ಯಾಗ್ ತಗೋ ಅಂತ ಪ್ರಮೋದ್ ಅವ್ರು ಹೇಳಿದ್ದಾರೆ. ಚೆನ್ನಾಗಿರೋ ಬ್ಯಾಗು, ಚೆನ್ನಾಗಿರೋ ಸ್ಲೇಟ್ ಅಂತೆ, ಚೆನ್ನಾಗಿರೋದೇ ಬೇಕಂತೆ. ನನಗೆ ಯಾವ್ದು ಇವಾಗ ಸಿಗುತ್ತೆ ತಗೊಂಡೋಗೋಣ. ಆದಷ್ಟು ಚೆನ್ನಾಗಿರೋದನ್ನ ತಗೊಂಡೋಗೋಕೆ ಟ್ರೈ ಮಾಡ್ತೀನಿ. ನೋಡೋಣ, ತಗೊಂಡೋಗ್ತೀನಿ. ಗೈಸ್, ಇವಾಗ ಬಸ್ ಸ್ಟ್ಯಾಂಡಿಂದ ಇಲ್ಲಿ ಶಾರ್ಟ್ ಕಟ್ ಇದೆ, ಹಾಗಾಗಿ ಇಲ್ಲಿಂದಾನೇ ಹೋಗ್ತಾಯಿದ್ದೀನಿ. ಶ್ರೇಯಾನ್ಶಿಗೆ ಅಂಗನವಾಡಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ರಜಾ ಇರೋ ದಿನ ಕರ್ಕೊಂಡೋಗಿ ಅವ್ನಿಗೆ ಅಂಗನವಾಡಿಗೆ ಬಿಟ್ಟು ಬೇಕಂದರೆ ಅಲ್ಲೇ ಕೂತಿ ಬರೋದಾದ್ರಾಗಲಿ ಅವ್ನಿಗೆ ಅಂಗನವಾಡಿಗೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ. ಅಮ್ಮ ಇದ್ದರೆ ಪಾಪ ಅವ್ರಿಗೆ ಕರ್ಕೊಂಡೋಗಿ ಬಿಡೋದು ಮತ್ತು ಕರ್ಕೊಂಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅವ್ರಿಗೆ ಮೊದಲೇ ಕಾಲು ನೋವು ಇರೋದ್ರಿಂದ ಅದಕ್ಕೆ ನಾನೇ ಕರ್ಕೊಂಡೋಗಿ ಬಿಟ್ಟು ಕರ್ಕೊಂಡು ಬರೋಣ ಅಂತ. ಹೇಗಿದು ರಜೆ ಇರುತ್ತೆ ವೀಕ್ಲಿ 4 ಡೇಸ್, ಆ 4 ಡೇಸಲ್ಲಿ ಕರ್ಕೊಂಡು ಬರೋಣ ಅಂತ ಇದ್ದೀನಿ. ಈಗ ಹೋಗ್ತಾಯಿದ್ದೀನಿ. ನೋಡೋಣ, ಅವ್ನು ಹೇಳಿದ ಕಡೆನೇ ಹೋಗ್ತಾಯಿದ್ದೀನಿ. ಸಿಗುತ್ತಾ ಗೊತ್ತಿಲ್ಲ, ಟ್ರೈ ಮಾಡೋಣ. ಇಲ್ಲಾಂದರೆ ಅಲ್ಲೇ ಮೇನ್ ರೋಡ್ ಎಲ್ಲ ಇದೆ ಗೈಸ್, ಅಲ್ಲಿ ಹೋಗಿ ಒಂದು ಚೆನ್ನಾಗಿರೋ ಬ್ಯಾಗ್ ತರ್ತೀನಿ. ಬ್ಯಾಗು, ಸ್ಲೇಟ್ ಎಲ್ಲ ತೊಗೊಂಬರ್ತೀನಿ. ಅವನಿಗೆ ಅಟ್ರಾಕ್ಟ್ ಆದರೆ ಹೋಗ್ಬೋದೇನೋ. ಇವನಿಗೆ ಅಟ್ರಾಕ್ಟ್ ಅದೇನೂ ಇಲ್ಲ ಗೈಸ್, ಅದೇ ಮೇನ್ ಪ್ರಾಬ್ಲಮ್. ಒಂದೇನು ಮಕ್ಕಳಾದ್ರೆ ಬ್ಯಾಗು, ಸ್ಲೇಟ್ ಎಲ್ಲ, ಬುಕ್ಕೆಲ್ಲ ನೋಡಿದ್ರೆ ಸ್ಕೂಲಿಗೆ ಹೋಗ್ತೀನಿ ಅಂತ ಓಡ್ಬಿಡ್ತಾರೆ. ಇವನಿಗಂತೂ ಕಾಲಿಗೆ ಬೀಳಬೇಕಷ್ಟೇ ನಾನು, ಹೋಗೋ ಅಂತ. ಇವಾಗಲೇ ಹಿಂಗೆ ಆಡ್ತಾಯಿದ್ದಾನೆ. ಇನ್ನು ದೊಡ್ಡವನಾದರೆ ಕೇಳೋದು ಬೇಡ, ಹೋಗೋದೇ ಇಲ್ಲ ಅನಿಸುತ್ತೆ. ಈ ಥರ ರೋಡಲ್ಲೆಲ್ಲ ಬರೋಕ್ಕೆ ಭಯನೇ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಶ್ರೇಯಾನ್ಶಿಗೋಸ್ಕರ ನಾನು ಏನಾದರೂ ಸರ್ಕಸ್ ಮಾಡೇ ಮಾಡ್ತೀನಿ. ಅವನು ಓದಬೇಕು, ಚೆನ್ನಾಗಿ ಓದಬೇಕು ಅಂತ ನಂಗೆ ತುಂಬ ಆಸೆ ಇದೆ. ನೋಡೋಣ, ಇಷ್ಟು ಕಷ್ಟಪಟ್ಟು ಎಲ್ಲ ತಗೊಂಡೋಗಿ ಅಂಗನವಾಡಿಗೆ ಹೋಗ್ತಾನೆ ಗೊತ್ತಿಲ್ಲ. ಅಂಗನವಾಡಿಗೆ ಹೋಗೋದು ಬ್ಲಾಗ್ ಹಾಕ್ತೀನಿ ನಾನು. ಸ್ಲೇಟು, ಬ್ಯಾಗೆಲ್ಲ ನೋಡಿದ್ರೆ ಖುಷಿ ಆಗ್ತಾನೆ. ಅಂಗನವಾಡಿಗೆ ಹೋಗಲ್ಲ. ಸ್ಕೂಲ್ ಹೋಗ್ತೀನಿ ಅಂತ ಹೇಳ್ತಾನೆ, ಅಂಗನವಾಡಿಗೆ ಹೋಗಲ್ಲ. ಇನ್ನು ಸ್ಕೂಲ್ ಹೆಂಗೆ ಹೋಗ್ತಾನೆ ಅಂತ ನನಗಂತೂ ಗೊತ್ತಿಲ್ಲ. ಗೈಸ್, ಇಲ್ಲಿ ಮೇಲೆ ಬ್ಯಾಗಿನ ನಂಗೆ ಶಾಪ್ ಇದೆ, ಇಲ್ಲಿಂದ ಹೋಗಿದ್ರೆ ಸಿಗುತ್ತೆ ಅನಿಸುತ್ತೆ. ಅಯ್ಯಯ್ಯೋ, ಹೋಗಿ ನೋಡೋಣ. ಸುಸ್ತಾಯ್ತು ಇಲ್ಲಿ ತನಕ ನಡ್ಕೊಂಡು ಬಂದು. ಇಲ್ಲಿದೆ ಬ್ಯಾಗ್ ಶಾಪ್, ಹೋಗಿ ನೋಡೋಣ ಯಾವ್ದು ಚೆನ್ನಾಗಿದೆ ತಗೊಂಡೋಗೋಣ. ಇದಕ್ಕಿಂತ ಸ್ವಲ್ಪ ಸಣ್ಣದಿಲ್ಲ, ತೋರಿಸಿ. ಇದೆಲ್ಲ ಎಷ್ಟು? ಓಕೆ, ಇವಾಗ ಬ್ಯಾಗ್ ತಗೊಂಡೆ. ಶ್ರೇಯಾನ್ಶಿಗೆ ಒಂದು ಸ್ಲೇಟು, ಬಳಪ ತಗೊಂಡು ಹೋಗ್ಬಿಡ್ತೀನಿ. ಚೆದ್ದು ಮದಿ ಅಂಗನವಾಡಿ ಎತ್ತರ ಇದಕ್ಕ. ಹಾಂ, ಇದು ನಾರ್ಮಲ್, ಇದು 59.50 ಅವು, ಇದು 75.65 ಅವು. ಓಕೆ, ಇದಕ್ಕ ಇದು 90 ರೂಪೀಸ್, ಇದು 80.80 ರೂಪೀಸ್. ಇದು ಗಟ್ಟಿ ಬೇರು 90 ಅಲ್ಲ, നല്ല ಕ್ವಾಲಿಟಿ. ಕೊರ್ಕಿ 80 ರೂಪೀಸ್. ಓಕೆ, പിന്നെ ഗഡ്ഡി ചോക്ക് പീസ് വേണം, ഗഡ്ഡി വേണം. ഏത് നല്ലത്? നല്ലത് ഗഡ്ഡി. അതെ അതെ. ಓಕೆ, ಅದೆತ್ರ ರೇಟಾ? 25. ಓಕೆ, ಟೋಟಲ್. ಓಕೆ, ಇವಾಗ ಶ್ರೇಯಾನ್ಶಿಗೆ ಬ್ಯಾಗ್, ಸ್ಲೇಟು, ಬಳಪ ಎಲ್ಲ ತೊಗೊಂಡಿದ್ದೀನಿ. ಗೊತ್ತಿಲ್ಲ ಹೋಗ್ತಾನೆ ಇಲ್ವಾ ಅಂತ. ಅವ್ನು ಹತ್ರೂ ಪರವಾಗಿಲ್ಲ, ನಾನು ಕರ್ಕೊಂಡೋಗಿ ಅವ್ನಿಗೆ ಬಿಡ್ತೀನಿ. ಅವ್ನು ಓದಬೇಕು, ನನಗೆ ಒಟ್ಟಾಸಿ ಓದಬೇಕು. ನೋಡೋಣ. ನಾಳೆ ಮೇ ಬಿ ನಾನು ನಾಳೆ ರಜಾ ಇದ್ದರೆ ನಾಳೆ ಕರ್ಕೊಂಡೋಗ್ತೀನಿ. ಅದರ್ವೈಸ್ ವೆನ್ಸ್ಡೇ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಬೇಕಂದರೆ ಒಂದಿನ ಇಡೀ ಅಲ್ಲೇ ಕುತ್ಕೊಳ್ಳೋದಾದ್ರೂ ಪರವಾಗಿಲ್ಲ. ಅವನೊಂದು ಸ್ವಲ್ಪ 1-2-3 ದಿನ ತಗೊತಾನೆ ಅನಿಸುತ್ತೆ ಅಡ್ಜಸ್ಟ್ ಆಗೋಕ್ಕೆ. ಇವಾಗ ಅಂಗನವಾಡಿಯಲ್ಲಿ ಮಕ್ಕಳಿದ್ದಾರೆ, ಹಾಗಾಗಿ ಹೋಗ್ಬೋದೇನೋ ಅಂತ ನನ್ನದು ಒಂದು ಹೋಪ್. ಇಷ್ಟು ದಿನ ಅಲ್ಲಿ ಮಕ್ಕಳಿದ್ದಿಲ್ಲ, ಇವಾಗ ಮಕ್ಕಳಿದ್ದಾರೆ ಅಂತೆ. ಒಂದು 3-4 ಜನ ಮಕ್ಕಳಿದ್ರು ಸಾಕು ಅವನಿಗೆ. ಒಂದು ಸ್ವಲ್ಪ ನಗಾಡ್ಕೊಂಡು ಆಟಾಡ್ಕೊಂಡು ಅವ್ರ ಜೊತೆ ಮಿಂಗಲ್ ಆಗೋದು ಅಷ್ಟೇ ಬೇಕಾಗಿದ್ದು. ಗೈಸ್, ಕರೆಕ್ಟಾಗಿ ನಾನು ಸ್ಲೇಟು, ಬಳಪ ಎಲ್ಲ ತೊಗೊಂಡು ಬಸ್ ಸ್ಟ್ಯಾಂಡ್ ತಲುಪೋಷ್ಟರಲ್ಲಿ 4 ಗಂಟೆ ಆಯಿತು. ಕರೆಕ್ಟ್ 4:15 ನನಗೆ ಬಸ್ ಸಿಕ್ತು. ಬಸ್ ಹತ್ಕೊಂಡು ಇವಾಗಷ್ಟೇ ಮನೆ ತಲುಪಿದೆ. ಟೈಮ್ ಬಂದು
45. ಇವಾಗ ಮನೆಗೆ ತಂದರೆ ಅಮ್ಮನಿಗೆ ಸ್ಯಾರಿ ಪ್ರಿಯಕ್ಕ ಕೊಟ್ಟು ಕಳಿಸಿದ್ರಲ್ಲ ಅದು ನಾನು ನಿಮ್ಗೆ ಆಗಲೇ ತೋರಿಸಿಲ್ಲ. ಹಾಗಾಗಿ ಇವಾಗ ಅಮ್ಮಂಗೆ ಕೊಡ್ತಾ ಅಮ್ಮಂದು ಒಪಿನಿಯನ್ ಕೇಳ್ತಾ ನಿಮಗೆ ಹಾಗೆ ಸ್ಯಾರಿ ತೋರಿಸೋಣ ಅಂತ ಅಂದ್ಕೊಂಡೆ ಇವಾಗ ತೋರಿಸ್ತೀನಿ ಅಮ್ಮನಿಗೆ. ಮತ್ತು ಇನ್ನೊಂದು ಶ್ರೇಯಾನ್ಶಿಂದು ಸ್ಲೇಟು ಬಳಪ ಬ್ಯಾಗ್ ನಿಮಗೆ ಅಲ್ಲಿ ತೋರ್ಸೋಕ್ಕಾಗಿಲ್ಲ ಶಾಪಲ್ಲಿ. ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡೋದಲ್ಲೇ ಟೈಮ್ ಆಗೋಗಿತ್ತು. ಹಾಗಾಗಿ ಇವಾಗ ಅದನ್ನು ಸಹ ತೋರಿಸ್ತೀನಿ. ಓಕೆ ಬನ್ನಿ ಗೈಸ್. ಈ ಸ್ಯಾರಿನೇ ಪ್ರಿಯಕ್ಕ ಅಮ್ಮನಿಗೆ ಗಿಫ್ಟ್ ಕೊಟ್ಟಿರೋದು ಇವತ್ತು, ಅಮ್ಮನ ಬರ್ಡೇ ಗಿಫ್ಟ್. ನಲ್ಲೆಂಡಾ ಬರೀ ಪ್ರಿಯ ಚೇಚಿ ನೋಕು. ಇದು ಶ್ರೇಯಾನ್ಶಿಗೆ ಬ್ಯಾಗ್ ತೊಗೊಂಡಿರೋದು ಅಂಗನವಾಡಿಗೆ ಕಳ್ಸೋಕ್ಕೆ. ಇದು ಪ್ರೈಸ್ ಬಂದು 350 ರೂಪೀಸ್ ಅಂತೆ. ನಾನು 200 ರೂಪೀಸ್ ಕೊಟ್ಟಿದ್ದೀನಿ. ಮತ್ತು ಈ ಸ್ಲೇಟ್ ತಗೊಂಡೆ, ಚೆನ್ನಾಗಿದೆ. ಇದು ಗೋಲ್ಡ್ ಪ್ಲೇಟೆಡ್ ಸೈಡ್ ಫ್ರೇಮ್ ಆಗಿ ಸ್ಲೇಟ್ ಚೆನ್ನಾಗಿದೆ. ಓಪನ್ ಮಾಡಿಲ್ಲ ನಾನು, ಅವನ ಹತ್ರನೇ ಓಪನ್ ಮಾಡಿಸೋಣ ಅಂತ. ಮತ್ತು ಬಳಪ ಕಡ್ಡಿ ಬಳಪ ತೊಗೊಂಡಿದ್ದೀನಿ. ಇದು ಇವಾಗಲೇ ಅವನಿಗೆ ತೋರಿಸೋದಿಲ್ಲ, ಅಂಗನವಾಡಿ ಹೋಗೋ ಟೈಮಲ್ಲಿ ಅವ್ನ ಕೈ ಓಪನ್ ಮಾಡಿಸಿ ಬ್ಯಾಗ್ ಒಳಗೆ ಇಟ್ಟು ಆಮೇಲೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್. ನೋಡೋಣ ಅವನು ಹೊರಡ್ತಾನ ಅಂತ. ಆ್ಯಕ್ಚುಲಿ ನಾಳೆ ಹೋಗ್ತಿಲ್ಲ ಅವನು ಅಂಗನವಾಡಿಗೆ, ನಾಡ್ದಿಂದ ಅವನಿಗೆ ಕಳಿಸ್ತಾ ಇದ್ದೀನಿ. ಇವಾಗಷ್ಟೇ ಫ್ರೆಶ್ ಅಪ್ ಆಗಿ ಕಿಚನಿಗೆ ಬಂದೆ. ಏನು ರಾತ್ರಿಗೆ ಏನು ಸಾಂಬಾರು ಮಾಡೋಣ ಅಂತ ಇಲ್ಲಿ ಬಂದು ನೋಡಿದ್ರೆ ಅಮ್ಮ ಬಿಸಿ ಬಿಸಿ ಮೀನು ಸಾಂಬಾರು ಮಾಡಿದ್ದಾರೆ ಗೈಸ್. ಹಾಗೆ ಇಲ್ಲಿ ಮೀನು ಮಸಾಲೆ ಹಾಕಿಟ್ಟಿದ್ದಾರೆ ಫ್ರೈ ಮಾಡಲಿಕ್ಕೆ. ಇದು ಆಮೇಲೆ ಫ್ರೈ ಮಾಡೋಣ ಅಂತೇಳ್ಬಿಟ್ಟು ಇದು ಸುಮ್ಮನೆ ಕೂತ್ಕೊಂಡಿದ್ದೀನಿ. ತುಂಬ ದಿನ ಆಯಿತು. ಅವತ್ತು ಲಾಸ್ಟ್ ವೀಕ್ ತೊಗೊಂಬಂದಿದ್ದು ಮೀನು, ಮತ್ತು ಇವತ್ತೇ ತೊಗೊಂಬಂದಿರೋದು. ಅಮ್ಮನೇ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗಮ್ ಅಂತಿದೆ ಸ್ಮೆಲ್ಲು. ಫಿಶ್ ಫ್ರೈ ರೆಡಿ ಇದೆ. ಇನ್ನು ಪ್ರಮೋದ್ ಅವರು ಅಚ್ಚ ಎಲ್ಲ ಬಂದ ತಕ್ಷಣ ಊಟ ಮಾಡಿಬಿಡ್ತೀವಿ ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು. ಗೈಸ್ ಇವಾಗ ಶ್ರೇಯಾಂಶ್ ನನಗೆ ABCD Z ತನಕ ಹೇಳ್ಕೊಡ್ತಾನೆ, ಆಯಿತಾ? ಹೇಳ್ಕೊಡಿ ಮಗನೇ, ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೇಳ್ಕೊಡಿ. AB ನೀಟಾಗಿ ABC ಹಂಗೆ ಹೇಳಿ. ಮತ್ತೇನು ಬರುತ್ತೆ ನಿಮಗೆ? ಇವತ್ತಿಗೆ ಇಷ್ಟು ಸಾಕು. ಶ್ರೇಯಾಂಶಿಗೆ ABCD Z ತನಕ ಬರುತ್ತೆ, ಆ ತನಕ ಬರುತ್ತೆ, 1 2 3 10 ತನಕ ಬರುತ್ತೆ, ಜನವರಿ ಡಿಸೆಂಬರ್ ತನಕ ಬರುತ್ತೆ, ಸಂಡೇ ಮಂಡೇ ಫುಲ್ ಬರುತ್ತೆ, ಮತ್ತು ರೈಮ್ಸ್ ಬರುತ್ತೆ. ಅಲ್ಲ ಮಗನೇ ಗೈಸ್ ಅವನಿಗೆಲ್ಲ ಬರುತ್ತೆ ಹೇಳೋಕ್ಕೆ. ಓರಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಎಲ್ಲ ಬರುತ್ತೆ, ರೈಟಿಂಗ್ಸ್ ಬರೋದಿಲ್ಲ. ಹಾಗಾಗಿ ವೆನ್ಸ್ಡೇಯಿಂದ ಇವನಿಗೆ ಅಂಗನವಾಡಿಗೆ ಹಾಕೋಣ ಅಂತಿದ್ದೀನಿ. ಅಂಗನವಾಡಿಗೆ ಹೋಗಿ ಸ್ವಲ್ಪ ಬರೆಯೋದು ಕಲೀಲಿ ಅಂತ. ಓರಲ್ಲಿ ಎಲ್ಲ ಮಕ್ಕಳು ಹೇಳ್ತಾರೆ ಗೈಸ್, ಆದರೆ ಬರೆಯೋದು ತುಂಬ ಕಷ್ಟ ಇದೆ, ಬರ್ಸೋದು ತುಂಬ ಕಷ್ಟ ಇದೆ. ಸ್ವಲ್ಪ ಒಬ್ರದ್ದು ಹೆದರಿಕೆ ಇದ್ದರೆ ಡೈಲಿ ರೂಟೀನೇ ಅವ್ರದ್ದು ಬರೆಯೋದೇ ಆದರೆ ಅವ್ರು ಬರೆಯೋಕ್ಕೆ ಕಲಿತಾರೆ. ಇಲ್ಲಿ ಬರ್ಸ್ತೀನಿ ಬಾರೋ ಅಂದರೆ ಓಡಿ ಹೋಗ್ತಾನೆ. ಅವನೊಬ್ಬನೇ ಇರೋದ್ರಿಂದ ಅವನಿಗೂ ಬರೆಯೋಕ್ಕೆ ಆ ಥರ ಇಂಟ್ರೆಸ್ಟ್ ಬರೋದಿಲ್ಲ. ಅಂಗನವಾಡಿಗೆ ಹೋದರೆ ತುಂಬ ಮಕ್ಕಳು ಇರ್ತಾರೆ, ಅವರೆಲ್ಲ ಬರಿಬೇಕಾದ್ರೆ ಅವ್ರು ನೋಡಿ ನಾನು ಬರಿಬೇಕು ಅಂತ ಇವನಿಗೆ ಅನಿಸಿ ಇವನು ಬರೆಯೋದು ಕಲಿತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಲ್ಲೋಗು ಬರೆಯೋದು ಕಲಿತಾನ ಇಲ್ಲ ಅಲ್ಲಿರೋ ಮಕ್ಳಿಗೆ ಹೊಡ್ತಾಕ್ ಬರ್ತಾನ ಅಂತ. ಅದೇ ನನಗೆ ಮೇನ್ ಹೆದರಿಕೆ. ಅಲ್ಲಿರೋ ಹತ್ರ ಜಗಳ ಮಾಡಿ ಹೊಡೆದ್ರೆ ಇವ್ನು ಹೊಡ್ತಾನೆ, ನಮಗೆ ತಡಿಯೋಕ್ಕಾಗಲ್ಲ. ಅಲ್ಲಿ ಪುಟ್ಟಾಣಿ ಮಕ್ಕಳಿರುತ್ತೆ, ಅದೊಂದು ಸ್ವಲ್ಪ ಭಯ ಉಂಟು. ನೋಡೋಣ, ಇನ್ನು ವೆನ್ಸ್ಡೇ ಕರ್ಕೊಂಡೋಗಿ ಅಲ್ಲಿ ಬಿಡ್ತೀನಿ. ಇರ್ತಾನ ಅಲ್ಲಿ ಗೊತ್ತಿಲ್ಲ, ನೋಡಬೇಕು ಏನಂತ. ಮಾತಾಡಿ ಸನಿ. ವೆನ್ಸ್ಡೇ ಅಂಗನವಾಡಿಗೆ ಹೋಗ್ತೀರಾ ಅಲ್ವಾ? ನೀಟಾಗಿ ಹಂಗೆಲ್ಲ ಮಾಡಿದ್ರೆ ನಾನು ವೀಡಿಯೋ ತೆಗಿಯೋದಿಲ್ಲ. ಬ್ಯಾಡ್ ಬಾಯ್ ಅಂತ ಕಮೆಂಟ್ ಹಾಕ್ತಾರೆ. ನೀಟಾಗಿ ಹೇಳಿ, ವೆನ್ಸ್ಡೇಯಿಂದ ಅಂಗನವಾಡಿಗೆ ಹೋಗ್ತೀರಾ? ಹೋಗ್ತೀರಲ್ವಾ? ಸ್ಲೈಡರ್ ಇರುತ್ತೆ, ಸ್ವಿಂಗ್ ಇರುತ್ತೆ ಆಟ ಆಡೋಕ್ಕೆ ಶ್ರೇಯಾಂಶಿಗೆ. ಜಿರಾಫ್ ಇರುತ್ತೆ, ಝೀಬ್ರಾ ಇರುತ್ತೆ. ಮತ್ತೆ ಏನು ಬೇಕು? ಏನು ಬೇಡ. ಅಂಗನವಾಡಿಗೆ ಹೋಗ್ತೀರಾ?
ಶ್ರೇಯಾಂಶಿಗೆ ನಾವು ಹೊಸಾದ್ ಬ್ಯಾಗ್ ತಗೊತೀವಲ್ಲ ಮಗನೇ, ಹೊಸ ಬ್ಯಾಗ್, ಸ್ಲೇಟ್, ಪೆನ್ಸಿಲ್ ಎಲ್ಲ ಚಾಕ್ ಪೀಸ್ ಎಲ್ಲ ತಕೊಂಡು ಅಂಗನವಾಡಿಗೆ ಹೋಗೋದು ಗುಡ್ ಬಾಯ್ ಥರ. ಬೇಕು ಬೇಕು ಗೈಸ್, ನಾನು ಅವಾಗಲೇ ಹೇಳ್ದಂಗೆ ನಾನು ತಗೊಂಡಿರೋ ವಸ್ತು ಏನು ಇವನಿಗೆ ಇನ್ನೂ ತೋರಿಸಿಲ್ಲ. ನಾನು ಹೊಡಿತೀನಿ ಸನ್ನಿ, ಅದನ್ನ ಅವತ್ತು ಯಾವಾಗ ಹೋಗ್ತಾನಲ್ವಾ ವೆನ್ಸ್ಡೇ ಅವತ್ತೇ ಅವನಿಗೆ ಕೊಟ್ಬಿಟ್ಟು ಕಳಿಸ್ತೀನಿ. ಅವಾಗ ಹೊಸ ಹೊಸ ಐಟಮ್ಸ್ ಎಲ್ಲ ನೋಡಿ ಹೋಗ್ಬೋದೇನೋ, ಹೋಗೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಅನ್ಕೊತೀನಿ. ನೋಡೋಣ. ನಿಮ್ಮ ಕಾರ್ಯಗಳಿಂದ ನಿಮ್ಮ ಭಯದ ಮೇಲೆ ಜಯ ಸಾಧಿಸಬಹುದು. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.